ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ ವರ್ಲ್ಡ್ 221. ನಾನು ನಿಮ್ಮ ಪುನೀತ್. ಸೊ ಇದು ನನ್ನ ಸೆಕೆಂಡ್ ಎಪಿಸೋಡ್. ಸೊ ಟೈಮ್ ಈಗ ಮಾರ್ನಿಂಗ್ 10:30 ಆಗಿದೆ. ಇಲ್ಲಿಂದ ನಾವು ಬ್ಯಾಂಗ್ಳೂರ್ ಬ್ಯಾಕ್ ರಿಟರ್ನ್ ಹೋಗ್ತಾ ಇದ್ವಿ. ಎಪಿಸೋಡ್ 1 ನೀವು ನೋಡಿದ್ರಿ, ನಂದಿ ಹಿಲ್ಸ್ಗೆ ಬಂದು ಮತ್ತು ಮೇಲೆಗಡೆ ಹೋಗಿ ಎಲ್ಲ ಫುಲ್ ರೌಂಡ್ ಆಗಿ ಅಲ್ಲಿಂದ ಮತ್ತೆ ಕೆಳಗಡೆ ಡೌನ್ವರೆಗೂ ಬಂದ್ವಿ. ಸೊ ಇದೀಗ ನಾವು ರಿಟರ್ನ್ ಡೌನ್ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು ನೀವೀಗ, ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಟೈಮ್ ಆಗಿರೋದ್ರಿಂದ ನಮಗೆ ಫಾಗ್ ಅಷ್ಟಿಲ್ಲ ಇಲ್ಲಿ. ಮೇಲ್ಗಡೆ ನಾವು ಬರಬೇಕಾದ್ರೆ ಆಲ್ಮೋಸ್ಟು ಅದಕ್ಕನ್ನು ಬಂದಮೇಲೆ ನಮಗೆ ಫಾಗ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮೇಲ್ಗಡೆ ಎಲ್ಲ ಹೋದಾಗೂ ತುಂಬ ಒಳ್ಳೆ ಫಾಗ್ ಇತ್ತು ನಮಗೆ. ನೋಡ್ತಾ ಇರ್ಬೋದು ನೀವು ಆ ಕಡೆ ಯಾವ ಥರ ಕಾಣ್ತಾ ಇದೆ ಬೆಟ್ಟ ಎಲ್ಲ. ಮೇಲ್ಗಡೆ ನಾವು ಬರಬೇಕಾದ್ರೆ ನಮಗೆ ಅಷ್ಟೊಂದು ವ್ಯೂಸ್ ಕಾಣ್ತಾ ಇರಲಿಲ್ಲ, ಕೆಲವೊಂದು ವ್ಯೂ ಪಾಯಿಂಟ್ ಮಾತ್ರ ಕಾಣ್ತಾ ಇತ್ತು. ಬಟ್ ಈಗ ಬೆಟ್ಟ ಹೈಟ್ ಇರೋದ್ರಿಂದ ನಾವು ಡೌನ್ ಹೋಗ್ಬೇಕಾದ್ರೆ ನಮಗೆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ. ನಂದಿ ಹಿಲ್ಸ್ದು ಬಗ್ಗೆ ಹೇಳಬೇಕು ಅಂದರೆ, ನಂದಿ ಹಿಲ್ಸ್ ಒಂಥರ ತುಂಬ ಒಂದೊಳ್ಳೆ ಕ್ರೇಜ್ ಇರೋಂಥ ಜಾಗ. ಸೊ ಆಲ್ಮೋಸ್ಟ್ ನಮಗೆ ಮಾರ್ನಿಂಗು 3:30ಇಂದನೂ ಕೂಡ ಜನ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಎಂಟ್ರಿ ಪಾಯಿಂಟಲ್ಲಿ ಗೇಟ್ ಓಪನ್ ಆಗೋದೇ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾಕಂದರೆ ತುಂಬ ಒಂದೊಳ್ಳೆ ಅಷ್ಟೊಂದು ಕ್ರೇಜ್ ಇರೋವಂಥ ಜಾಗ. ನಾವು ಲಾಸ್ಟ್ ಟೈಮ್ ಬಂದಾಗ ಮಾರ್ನಿಂಗ್ 5:30ಗೆ ಬಂದಿದ್ವಿ. ಸೊ ಆವಾಗಲೇ ಹೇಳ್ದಂಗೆ ನಿಮಗೆ, ಮಾರ್ನಿಂಗ್ ನಮಗೆ ಲಾಕ್ಡೌನಲ್ಲಿ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಬಂದಿರೋದ್ರಿಂದ ನಾವು ವೀಕೆಂಡ್ ಬಂದಿದ್ವಿ. ಸೊ ವೀಕೆಂಡ್ ಸಂಡೇ ಟೈಮಲ್ಲಿ ನಮಗೆ ಒಳಗಡೆ ಅಲೌಡ್ ಇಲ್ಲ ಅಂಥೇಳಿ ಕ್ಲೋಸೇ ಮಾಡಿದರು. ಸೊ ಅಲ್ಲಿಂದ ತುಂಬ ಜನ ಬೈಕರ್ಸ್ ಆ್ಯಂಡ್ ಕಾರ್ಸ್ ಎಲ್ಲ ತುಂಬ ಬಂದಿತ್ತು. ಅಲ್ಲಿಂದ ನಾವು ರಿಟರ್ನ್ ಹೋಗಿದ್ವಿ, ತುಂಬ ಬೇಜಾರಾಗಿತ್ತು. ಅದಾದಮೇಲೆ ತುಂಬ ಟೈಮ್ ಆದಮೇಲೆ ಸೊ ಹೋಗಿ ಬರೋಣ ಅಂಥೇಳಿ ಬಂದ್ವಿ. ಸೊ ಇವತ್ತು ಬಂದಿದ್ದು ಕೂಡ ವೀಕೆಂಡಲ್ಲೇ, ಬಟ್ ಆದರೆ ತುಂಬ ಕ್ರೌಡ್ ಇತ್ತು ಮೇಲೆ. ನೋಡಿದ್ರಿ ಕಾರೆಲ್ಲ ಎಷ್ಟೊಂದು ಜಾಮ್ ಆಗಿತ್ತು, ನಮಗೆ ಸಖತ್ ತುಂಬ ಕ್ರೌಡ್ ಇತ್ತು. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವು ಹೋಗ್ಬೇಕಾದ್ರೆ 6 o'clock ಮಾರ್ನಿಂಗ್ ಓಪನ್ ಆಗುತ್ತೆ ಗೇಟು. 6 o'clock ಒಂದೊಳ್ಳೆ ರೈಡ್ ಮಾಡ್ಬೋದು ಮೇಲ್ಗಡೆವರೆಗೂ ನೀವು. ಅದಾಗಿದ್ದ ತಕ್ಷಣ ನೀವು ಮೇಲ್ಗಡೆ ಹೋಗಿ ಗಾಡಿ ಪಾರ್ಕ್ ಮಾಡಿದ ತಕ್ಷಣ ನೀವು ಎಂಟ್ರಿ ಟಿಕೆಟ್ಸು ಒಂದು ಪಾರ್ಕಿಂಗ್ ಟಿಕೆಟ್ ಎರಡು ಒಟ್ಟಿಗೆ ಬೈ ಮಾಡಬೇಕಾಗುತ್ತೆ. ಅಲ್ಲಿಂದ ನೀವು ಎಂಟ್ರಿ ಆಗಬೇಕಾದ್ರೆ ಟಿಕೆಟ್ ಚೆಕ್ ಮಾಡಿ ಎಂಟ್ರಿ ಆಗಿದ್ದ ತಕ್ಷಣ ನೀವು ಈ ನಂದಿ ಹಿಲ್ಸ್ ಬೆಟ್ಟಕ್ಕೆ ನೀವು ಕೋಟೆ ಒಳಗಡೆ 2 ರೂಟಲ್ಲಿ ಟ್ರಾವೆಲ್ ಮಾಡ್ಬೋದು. ಮೇಲ್ಗಡೆ ಟ್ರೆಕ್ ಮಾಡ್ಬೋದು. ಒಂದು ಎಂಟ್ರಿಯಿಂದ ರೈಟ್ ಸೈಡಲ್ಲಿ ಒಂದು ಹೋಗ್ಬೋದು, ಅದಾದಮೇಲೆ ಮತ್ತೆ ಎಂಟ್ರಿಯಿಂದ ಲೆಫ್ಟ್ ಸೈಡಿಂದ ಒಂದು ಹೋಗ್ಬೋದು. ಸೊ ರೈಟ್ ಸೈಡು ಆಲ್ಮೋಸ್ಟ್ ತುಂಬ ಜನ ಗೊತ್ತಿದ್ದ ಎಷ್ಟೋ ಜನ ಲೆಫ್ಟ್ ಸೈಡಿಂದನೂ ಕೂಡ ಟ್ರೆಕ್ ಮಾಡ್ತಾರೆ ಮೇಲೆ. ಬಟ್ ಲೆಫ್ಟ್ ಸೈಡ್ ಹೋಗ್ಬೋದು, ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ತುಂಬ ಸ್ಟೆಪ್ಸ್ ಇರುತ್ತೆ ಮೇಲೆ ಹೋಗೋದಕ್ಕೆ. ಸೊ ಲೆಫ್ಟ್ ಸೈಡ್ ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಬಂದಿರೋರೆಲ್ಲ ರೈಟ್ ಸೈಡ್ ಬಗ್ಗೆ ಹೋಗಿರ್ತಾರೆ. ನನ್ನ ವಿಡಿಯೋ ನೋಡ್ಕೊಂಡು ಬರೋರಿಗೆ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ನೀವು ರೈಟ್ ಸೈಡಿಂದ ಟ್ರಾವೆಲ್ ಮಾಡಿ ಯಾವತ್ತೇ ಆಗಲಿ ನಂದಿ ಹಿಲ್ಸ್ಗೆ ಬಂದರೆ. ಯಾಕಂದರೆ ರೈಟ್ ಸೈಡಿಂದ ನಾವು ಟ್ರಾವೆಲ್ ಮಾಡಿದ್ರೆ ಬೇಗ ಸನ್ರೈಸು ವ್ಯೂ ಪಾಯಿಂಟ್ಗೆ ಹೋಗ್ಬೋದು, ರೀಚ್ ಆಗ್ತೀವಿ ಬೇಗ. ಸ್ವಲ್ಪ ದೂರ ಹೋದರೆ ಸಾಕು. ಸೊ ಸನ್ರೈಸು ವ್ಯೂ ಪಾಯಿಂಟ್ಗೆ ರೀಚ್ ಆಗೋವರೆಗೂ ಮಾತ್ರ ನಮಗೆ ಸ್ವಲ್ಪ ಹೈಟು ಪೀಕ್ ಹೋಗಬೇಕು. ಅಲ್ಲಿ ಹೋಗಿದ ತಕ್ಷಣ ನಮಗೆ ಅಪ್ ಟು ಒಂದು 70% ನಮಗೆ ಡೌನ್ ಇಳಿಬೇಕಾಗುತ್ತೆ. ಡೌನ್ ಇಳಿದ್ಮೇಲೆ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಮಗೆ. ಯಾಕಂದರೆ ಕೋಟೆ ಸುತ್ತ ನಮಗೆ ಕಾಂಪೌಂಡ್ ಥರ ಕೋಟೆ ಇರೋದ್ರಿಂದ ಅಲ್ಲಿಂದ ಸನ್ರೈಸ್ ವ್ಯೂ ಪಾಯಿಂಟ್ ಆಗಿ ಸ್ವಲ್ಪ ಮುಂದೆ ಹೋದರೆ ಸಾಕು. ಸೊ ಅಲ್ಲಿಂದ ನಾವು ಸ್ವಲ್ಪ ಡೌನ್ ಬಂದರೆ ಸೊ ಅಲ್ಲಿಂದ ಬೆಟ್ಟ ಸುತ್ತ ಒಂದು ರೌಂಡ್ ಬರ್ಬೋದು ನಾವು. ಸೊ ರೈಟ್ ಸೈಡಿಂದ ಹೋದರೆ ನಿಮಗೆ ಈಸಿ ಇರುತ್ತೆ, ಯಾಕಂದರೆ ಬೆಟ್ಟ 30% 40% ಅಷ್ಟೇ ಮಾತ್ರ ಬೆಟ್ಟ ಸ್ವಲ್ಪ ಪೀಕ್ ಹತ್ತುತ್ತೀವಿ. ಅದು ಬಿಟ್ಟರೆ ನಮಗೆಲ್ಲ ಡೌನಲ್ಲೇ ಇರುತ್ತೆ. ಆರಾಮಾಗಿ ನಡ್ಕೊಂಡು ಬರ್ಬೋದು ಜಾಲಿಯಾಗಿ. ಸೊ ಅಷ್ಟೊಂದು ಸ್ಟ್ರೆಸ್ ಆಗೋಲ್ಲ ನಮಗೆ, ಪೇಯ್ನ್ ಆಗೋಲ್ಲ ಕಾಲಿಗೆಲ್ಲ.
ಸೊ ಈಸಿಯಾಗಿ ನಾವು ಟ್ರೆಕ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಮತ್ತು ಸನ್ರೈಸ್ ಪಾಯಿಂಟ್ಗೂ ಕೂಡ ತುಂಬ ಬೇಗ ರೀಚ್ ಆಗ್ತೀವಿ. ಅಲ್ಲಿ ಹೋಗ್ತಾ ಸ್ವಲ್ಪ ಇದರಲ್ಲಿ ನಮಗೆ ಸೆಂಟ್ರಲ್ಲಿ ಪಾರ್ಕ್ಸ್ ಎಲ್ಲ ಸಿಗುತ್ತೆ ನಮಗೆ. ಸೊ ಅಲ್ಲೆಲ್ಲ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿಂದ ಸ್ವಲ್ಪ ಆ ಕಡೆ ಹೋದರೆ ನಮಗೆ ರೈಟ್ ಸೈಡಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್ ಸಿಗುತ್ತೆ. ಅದಾಗಿದ ತಕ್ಷಣ ನಮಗೆ ಸ್ವಲ್ಪ ಬ್ಯಾಕ್ ಹೋದರೆ ನಮಗೆ ಈ ಚಿಕ್ಕಬಳ್ಳಾಪುರ ಅದೆಲ್ಲ ತುಂಬ ಸಖತ್ತಾಗಿ ವ್ಯೂ ಕಾಣುತ್ತೆ ನಮಗೆ. ಆ ಕಡೆ ಒಂದು 2-3 ಕೆರೆ ಕೂಡ ಕಾಣಿಸುತ್ತೆ ನಮಗೆ, ಸಖತ್ತಾಗಿ ಕಾಣಿಸುತ್ತೆ ಮಾತ್ರ ವಾಟ್ರೆಲ್ಲ. ಸೊ ಆ ಕಡೆ ಕೂಡ ಮೌಂಟೇನ್ಸ್ ಎಲ್ಲ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆಗಿರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ಇರುತ್ತೆ ನಮಗೆ. ಆಲ್ಮೋಸ್ಟ್ ನಾವು ನಂದಿ ಹಿಲ್ಸ್ಗೆ ಬರೋರೆಲ್ಲ ಆಲ್ಮೋಸ್ಟ್ ತುಂಬ ಜನ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿರ್ತೀವಿ ನಾವು. ಸೊ ಬ್ಯಾಕ್ ಸೈಡ್ ನಾವು ಹೋದಾಗ ಚಿಕ್ಕಬಳ್ಳಾಪುರ ಸೈಡ್ ಆಗಿರ್ಬೋದು ಅಥವಾ ಆ ಕಡೆ ಎಲ್ಲ ನಮಗೆ ಮೌಂಟೇನ್ಸಲ್ಲೆಲ್ಲ ನಮಗೆ ಈ ಕ್ಲೌಡ್ಸ್ ಎಲ್ಲ ಮೋಡನೇ ನಮ್ಮ ಕೈ ಹತ್ರನೇ ಇರೋ ಥರ, ಕಣ್ಣು ಮುಂದೆನೇ ಇರೋ ಥರ ಫೀಲ್ ಕಾಣ್ತಾ ಇರುತ್ತೆ. ಸೊ ಆ ಟೈಮು ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಸೊ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಮಿಸ್ ಮಾಡಿದೆ ನಾನು ಆ ಟೈಮಲ್ಲಿ ಒಂಥರ ವಿಸಿಟ್ ಮಾಡ್ತೀನಿ. ಯಾಕಂದರೆ ಅದೊಂಥರ ತುಂಬ ಸಖತ್ತಾಗಿ ಬ್ಯೂಟಿಫುಲ್ ಆಗಿರುತ್ತೆ ನಮಗೆ. ನಮ್ಮ ಕಣ್ಣು ಮುಂದೆನೇ ಮೋಡ ಎಲ್ಲ ಇರೋ ಥರ ಸಖತ್ ಮಜವಾಗಿರುತ್ತೆ ನೋಡೋದಕ್ಕೆ. ನಮಗೆ ಸನ್ರೈಸು ಫಾಗೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಸನ್ರೈಸ್ ಆಗಲಿಲ್ಲ ನಮಗೆ. ಯಾಕಂದರೆ ಈಗ ಮಾನ್ಸೂನ್ ಟೈಮ್ ಇರೋದ್ರಿಂದ ನಮಗೆ ಮೋಡ ತುಂಬ ಮುಚ್ಕೊಂಡಿತ್ತು. ಸೊ ಹಾಗಾಗಿ ಸೂರ್ಯ ಮೇಲೆ ಬರಲಿಲ್ಲ ನಮಗೆ. ಮಳೆ ಇಲ್ಲ ಇವಾಗ ಸದ್ಯಕ್ಕೆ, ಯಾಕಂದರೆ ಆ ಕಡೆ ಎಲ್ಲ ತುಂಬ ಮಲೆನಾಡೆಲ್ಲ ತುಂಬ ಮಳೆ ಇರೋದ್ರಿಂದ ನಮ್ಮ ಕಡೆ ಎಲ್ಲ ತುಂಬ ಮಳೆ ಕಡಿಮೆ ಈಗ. ಸೊ ಮಳೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈ ಥರ ಹಿಲ್ಸ್ಗೆಲ್ಲ ಬಂದಾಗ ಈ ಥರ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ನಮಗೆ ಮಳೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಒಳ್ಳೆ ಫೀಲ್ ಇರುತ್ತೆ ನಮಗೆ. ನೋಡ್ಬೋದು, ಒಂಥರ ಒಳ್ಳೆ ಘಾಟ್ ಸೆಕ್ಷನ್ ಥರ ಫೀಲ್ ಕೊಡುತ್ತೆ ನಮಗೆ. ತುಂಬ ಸಖತ್ತಾಗಿರುತ್ತೆ ರೈಡ್ ಮಾಡೋದಕ್ಕೆ. ತುಂಬ ಜನ ರೈಡರ್ಸ್ ಬರ್ತಾರೆ ಇಲ್ಲಿ. ಎವ್ರಿ ವೀಕು ಬರೋವಂಥ ಕೂಡ ಹುಚ್ಚರಿದ್ದಾರೆ. ಅಂದರೆ ಅದೆಲ್ಲ ಹುಚ್ಚ ಅಂತ ಹೇಳಲ್ಲ, ಒಂದು ಕ್ರೇಜು ರೈಡ್ ಮಾಡೋದಕ್ಕೆ ಈ ರೋಡಲ್ಲಿ. ಸೊ ಹಾಗಾಗಿ ತುಂಬ ಜನ ಬರ್ತಾರೆ. ಸೊ ಯಾರೆಲ್ಲ ನಂದಿ ಹಿಲ್ಸ್ಗೆ ಬಂದಿಲ್ಲ, ಸೊ ದಯವಿಟ್ಟು ಬಂದು ಒಂದು ರೈಡ್ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು 2 ಅವರ್ಸು ಟೈಮ್ ಇದ್ದರೆ ಸಾಕು, ಮೇಲ್ಗಡೆ ಹೋಗಿ ಎಲ್ಲರೂ ಸುತ್ತಾಡ್ಕೊಂಡು ಬರ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿರೋವಂಥ ಜಾಗ. ಬೆಂಗಳೂರು ನಿಯರು ಇರೋದ್ರಿಂದ ತುಂಬ ಚೆನ್ನಾಗಿದೆ. ಆ ಕಡೆ ಎಲ್ಲ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಚಿಕ್ಕಬಳ್ಳಾಪುರ ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ನಮಗೆ. ಕ್ರೌಡ್ ಅಂತೂ ತುಂಬ ಸಿಕ್ಕಾಪಟ್ಟಲೆ ಇತ್ತು ನಮಗೆ. ಸೊ ವೀಕೆಂಡ್ ಇರೋದ್ರಿಂದ ಕ್ರೌಡ್ ಆಲ್ಮೋಸ್ಟ್ ಬಂದೇ ಬರುತ್ತೆ. ಗಾಡಿ ಎಲ್ಲ ಇಲ್ಲೇವರೆಗೂ ಪಾರ್ಕ್ ಆಗಿತ್ತು, ನೀವು ನೋಡಿದ್ದೀರ. ಹಾಗೆ ಮುಂದೆ ಹೋದರೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಹಾಗೆ ನಮಗೆ ಎಂಟ್ರಿ ಹತ್ರನೇ ಚೆಕ್ ಪೋಸ್ಟ್ ಹತ್ರ ಒಂದು ಚೆಕ್ ಗೇಟ್ ಬರುತ್ತೆ. ಸೊ ಅಲ್ಲಿ ನಮಗೆ ಈ ಜೋಳ ಮತ್ತು ಅದೆಲ್ಲ ಅಲ್ಲೇ ಸುಟ್ಬಿಟ್ಟು ಕೊಡ್ತಾರೆ ನಮಗೆ. ಹಾಗೆ ಜೋಳ ಇರುತ್ತೆ, ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಬೇಕು ಅಂದರೆ. ಸೊ ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಬಂದರೆ ಯಾರು ದಯವಿಟ್ಟು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸಿಟಿಲೆಲ್ಲ ಬರೋದು ನಮಗೆ 2-3 ದಿನ, ಒಂದು ವಾರಗಟ್ಟಲೆ ಆಗಿರುತ್ತೆ ಹಸಿ ಜೋಳ ಬಂದು ಇದೆಲ್ಲ ಇದಾಗೋದಕ್ಕೆ. ಬಟ್ ಇಲ್ಲಿ 2-3 ಡೇಸ್ ಇಂಚೆನೇ ಅವಾಗ ತಾನೇ ಫ್ರೆಶ್ಶಾಗಿ ತೊಗೊಂಬಂದು ಮಾರ್ತಾರೆ, ಸುಟ್ಟು ಕೊಡ್ತಾರೆ. ಸಖತ್ತಾಗಿರುತ್ತೆ ಮಾತ್ರ. ಅದು ಬಿಟ್ಟರೆ ಮೇಲೆ ಎಲ್ಲ ನಿಮಗೆ ಕಾಫಿ ಟೀ ಎಲ್ಲ ಇದೆ. ಮತ್ತು ಮಯೂರ ಒಂದು ಹೋಟೆಲ್ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಲಂಚ್ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಹಾಗೆ ನಿಮಗೆ ಮೇಲ್ಗಡೆವರೆಗೂ ನಮಗೆ ಟ್ರೆಕ್ ಮಾಡೋಕ್ಕಾಗೋದಿಲ್ಲ, ಹೋಗಬೇಕು, ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಅಂತಂದರೆ ನಿಮಗೆ ಅಲ್ಲಿ ಒಂದು ಗಾಡಿ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಅಮೌಂಟ್ ಏನಿದೆ ನೀವು ಪೇ ಮಾಡಿದ್ರೆ ಖಂಡಿತ ಹೋಗ್ಬೋದು. ನೋಡಿ, ಲೆಫ್ಟ್ ಸೈಡಲ್ಲಿ ಪೊಲೀಸರೆಲ್ಲ ಹಿಡಿತಾ ಇದ್ದಾರೆ. ಸೊ ಹೆಲ್ಮೆಟ್ ಎಲ್ಲರೂ ಆಲ್ಮೋಸ್ಟ್ ತಂದಿರ್ತೀರ ಬೆಂಗಳೂರಿಂದ ಬರೋರು. ಸೊ ಮಿಸ್ ಮಾಡಿದೆ ಈ ಪಾಯಿಂಟಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳಿ. ಸೊ ಈ ಪಾಯಿಂಟು ಚೆಕ್ ಪೋಸ್ಟ್ ಹಿಡಿತಾರೆ ಅಂತಲ್ಲ, ನಿಮ್ಮ ಸೇಫ್ಟಿಗೋಸ್ಕರನಾದರೂ ನೀವು ಹೆಲ್ಮೆಟ್ ಯೂಸ್ ಮಾಡಿ. ಲೈಫ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ಯೂಸ್ ಮಾಡಿ. ಹಾಗೆ ಆಗಲೇ ಹಿಡಿದ್ನಲ್ಲ ಜೋಳ, ನಮಗೂ ಇಲ್ಲಿ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ನಾವೊಂದು ತಿಂದ್ಕೊಂಡು ಹೋದ್ವಿ, ಬಟ್ ಅವಾಗೇನು ವೀಡಿಯೋ ರೆಕಾರ್ಡಿಂಗ್ ಮಾಡಲಿಲ್ಲ. ಸೊ ಈಗ ಇಲ್ಲೇ ಯಾವುದಾದ್ರು ಹೋಟ್ಲು ನೋಡಿಬಿಟ್ಟು ಟಿಫನ್ ಮಾಡಬೇಕು. ತುಂಬ ಟೈಮ್ ಆಯಿತು, ಹೊಟ್ಟೆ ಹಸಿತಾ ಇದೆ. ತುಂಬ ಎಲ್ಲ ಟ್ರಾವೆಲ್ ಮಾಡಿ ಓಡಾಡಿ.
ಕೆಳಗಡೆಯಿಂದ ಆ ಫಾಗು ಮೇಲ್ಗಡೆ ಹೋಗೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಮಗೆ ಹೋಗ್ಬೇಕಾದ್ರೆ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದರೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯ ಮಿಸ್ ಮಾಡದೆ ತಿಳಿಸಿ. ನಾನು ನಿಮ್ಮ ಪುನೀತ್. ಹೀಗೆ ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡ್ತಾ ಇರಿ. ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.